ಯಜ್ಞದ ಕುರಿಯಾಗಿಯೇ ನನಗಾಗಿ ನಿಂತಿಹನು, ನಿಂದೆನು ಸಹಿಸಿಕೊಂಡು ನನಗಾಗಿ ನಿಂತಿಹನು, ನಿಂದೆನು ಸಹಿಸಿಕೊಂಡು ಕ್ರೂಜೆಯ ಬಳಿಯಲ್ಲಿ ಯೇಸು ಯಜ್ಞದ ಕುರಿಯಾಗಿಯೇ ಕೆಲಸದಲ್ಲಿಯೂ ನಿನ್ನನ್ನು ಮರೆಯದೆ ಎಲ್ಲ ಸಮಯದಲ್ಲಿಯೂ ನಿನ್ನಲ್ಲಿ ಇರಲು ಒಂದೇ ಆಸೆ ಎಂದಿಗೂ ಬೇಡುತ್ತಿರುವೆನು, ಒಂದೇ ಆಸೆ ಎಂದಿಗೂ ಬೇಡುತ್ತಿರುವೆನು, ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೆ ತೀರಿಸು. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದು ಅರಿಯರು ಅಂದನು. ಪ್ರಾರ್ಥನೆ ಮಾಡಿ. ನಮ್ಮ ಮೇಲೆ ತೋರಿಸಿದ ನಿನ್ನ ಪ್ರೀತಿ ದೊಡ್ಡದು, ನಮ್ಮ ಪಾಪ ತೊಳೆಯಲು ಯಜ್ಞವಾಗಿರುವೆ. ನಮ್ಮ ಮೇಲೆ ತೋರಿಸಿದ ನಿನ್ನ ಪ್ರೀತಿ ದೊಡ್ಡದು, ನಮ್ಮ ಪಾಪ ತೊಳೆಯಲು ಯಜ್ಞವಾಗಿರುವೆ. ಯೇಸುವೇ ಕಳ್ಳನು, ಯೇಸುವೇ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಅಂದನು. ಮಾತು ಮೂರನೇ ಮಾತು, ಯೋಹಾನ 19:25-27. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು, ಆತನ ತಾಯಿಯ ತಂಗಿಯು, ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು, ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಹೀಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡನು.
ಇರುವಂತ ಮಾತು ಅದು 4ನೇ ಮಾತು. ಯೇಸು ಶಿಲುಬೆಯಲ್ಲಿ ಆಡಿರ್ತಕ್ಕಂಥ 4ನೇ ಮಾತು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಅವನಾಗಿ ಶಿಲುಬೆಲೆ ತೂಗಿದನು. ಮಳೆಗಳು ಸೇರಿದ ಕೈಕಾಲುಗಳು ರಕ್ತವ ಸುರಿಸಿದವು. ಓ ಈ ಸಮಯದಲ್ಲಿ ನಾವು ಕಾಣಿಕೆಯನ್ನು ಸ್ವೀಕರಿಸುವಂತೆ ಈ ದಿವ್ಯವಾದ ಪ್ರೀತಿಗೆ ನಾವು ಪ್ರಸಂಗಿ ವಿತರಣೆ ಮಾಡಿಕೊಳ್ಳೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಮ್ಮ ಗೋಪುರ ಅದೇ ಸರಿ ರಕ್ಷಣಾ ಪಾತ್ರವನ್ನು ತೆರೆದುಕೊಂಡು ಪ್ರಖ್ಯಾತ ಪಡಿಸುವುದರಿಂದಾಗಿ ಭಕ್ತಿ ಇರುವಂತೆ ಇವಾಗ ನಿನ್ನ ರಕ್ಷಣಾ ಅನುಭವಕ್ಕೆ ನಮ್ಮ ರಕ್ಷಿಸಿ ಸ್ತೋತರಿಸ್ತೇವೆ. ನೀನು ನಮಗೋಸ್ಕರ ಈ ಲೋಕಕ್ಕೆ ಬಂದು ನಮ್ಮನ್ನು ಪಾಪ ಶಾಪವನ್ನು ಬಿಡುಗಡೆ ಮಾಡಿ ಕೆಡುಕಿಂದ
ಇದು ನನಗೆ ಕೊಟ್ಟಿರ್ತಕ್ಕಂಥ ಮಾತು 5ನೇ ಮಾತಾಗಿದೆ, ನನಗೆ ನೀರಡಿಕೆಯಾಗಿದೆ. ಇಂಗ್ಲೀಷ್ನಲ್ಲಿ ಇದನ್ನು ನಾವು ಐ ಥರ್ಸ್ಟ್ ಎಂಬುದಾಗಿ ನೋಡ್ತೇವೆ. ಇದಕ್ಕೆ ಆಧಾರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನ 28ರಲ್ಲಿ ಹೀಗಿದೆ: ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿದ ಈಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮನು ಒಪ್ಪಿಸಿದನು ಎಂಬುದಾಗಿ ನಾವು ತೀರ್ತು ಎಂಬುದಾಗಿ ಇದು ಇಟ್ ಈಸ್ ಫಿನಿಶ್ ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 30 ವಚನದಲ್ಲಿ ನೋಡುತ್ತೇವೆ, ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಸುಮಾರು 6 ಗಂಟೆಗಳಲ್ಲಿ 9 ರಿಂದ 3 ಗಂಟೆಯ ತನಕ 6 ಗಂಟೆಗಳಲ್ಲಿ ಶಿಲುಬೆಯಲ್ಲಿ ನೇತಾಡಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ವಾಗ್ದಾಳಿ ಅದಕ್ಕೆ ನಾವು ನೋಡ್ರಿ, ಯೇಸು ಸ್ವಾಮಿ ಪ್ರಾಕೃತವಾಗಿ ತಾನು ಸೇವೆಗೆ ಪ್ರಾರಂಭ ಮಾಡುವಾಗ ಯಾರ ಜೊತೆಗೆ ಆತನು ಶೋಧಗೊಳಗಾದ? ಸೈತಾನ. ಆತ್ಮನು ಅಡವಿ ತೆಗೆದುಕೊಂಡೋಗಿ ಅಲ್ಲಿ ಶೋಧಿಸ್ತಾ ಇದ್ದಾರೆ. ಸೈತಾನಿನ ಶೋಧಿಸಲ್ಪಟ್ಟ ಅಂದ್ರೆ
ಆಪರು ತೆಗೆದುಕೊಂಡು ಹೋಗ್ತಿದ್ದಾರೆ ದೇವರು ಯೇಸುವನ್ನು. ಅಲ್ಲಿ ಸೈತಾನ ಮೂಲಕವಾಗಿ ಶೋಧಿಸ್ತಾ ಇದ್ದಾರೆ. ಇಲ್ಲಿ ಯೇಸು ಸ್ವಾಮಿಗೆ 7 ಮಾತು ಹಾಡುವಾಗ ಭಯಂಕರವಾದಂತ ಒಂದು ಹೋರಾಟ, ಅದು ದೈಹಿಕವಾದಂತ ಹೋರಾಟ, ದೈಹಿಕವಾದಂತ ನೋವಿಗೆ ಅದ್ರ ಬಗ್ಗೆ ಚಿಂತಿಲ್ಲ, ದೈಹಿಕವಾದಂತ ಸಾಹಿತ್ಯ ಅದ್ರ ಬಗ್ಗೆ ಚಿಂತಿಲ್ಲ, ರಕ್ತ ಸೋಟ್ ಚಿಂತಿಲ್ಲ. ಪ್ರಿಯರೇ, ದಟ್ಸ್ ಬಹಳ ಕ್ರಿಶ್ಚಿಯನ್ ಟೈಪ್ ಅದು. ಪ್ರಾರ್ಥಿಸೋಣ. ಕರ್ತನೇ, ಸ್ತೋತ್ರವಾಗಲಿ. ನೀನು ನಮಗಾಗಿ ಪಟ್ಟ ಹಿಂಸೆಯನ್ನು ಘೋಷಗಳನ್ನು ಧ್ಯಾನ ಮಾಡತಕ್ಕಾದ 40 ದಿನಗಳಿಂದ ನಿನ್ನ ಮಕ್ಕಳ ಸನ್ನಿಧಾನದಲ್ಲಿ ತಗ್ಗಿಸಿ ತಮ್ಮ ಆತ್ಮವನ್ನು ತಗ್ಗಿಸಿಕೊಂಡು ಕುಗ್ಗಿಸಿಕೊಂಡು ನಿನ್ನ ಬಳಿಗೆ ಬಂದಿದ್ರು ಸ್ವಾಮಿ. ನಿನ್ನ ಪ್ರತಿಯೊಬ್ಬೊಬ್ಬರನ್ನು ಆಶ್ವಾದಿಸಿದ್ದೇವೆ, ನಂಬಿದ್ದೇವಪ್ಪ. ಎಂದು ವಿಶೇಷವಾಗಿ ನೀನು ಅನುಭವಿಸುವಾಗ ಶಿಲ್ಪೆ ಮೇಲೆ ನೇತಾಡುತ್ತಾ ನೀನು ಕಷ್ಟವನ್ನು ಅನುಭವಿಸುತ್ತಾ ರಕ್ತವನ್ನು ಸುರಿಸುತ್ತಾ ಆಡಿದಂಥ 7 ಮಾತುಗಳನ್ನು ಧ್ಯಾನ ಮಾಡುವಂಥ ನೀನು ಕೃಪೆ ಕೊಟ್ಟಿದ್ದೀನಿ. ಸ್ತೋತ್ರ.